ಸ್ನೇಹಿತರೆ ನಮಸ್ಕಾರ. ಈ ದಿನ ಇನ್ನೊಂದು ಪ್ರಚಲಿತವಾಗಿರ್ತಕ್ಕಂಥ ವಿಷಯ, 117 ಶಾಲೆಗಳಿಗೆ 76 ಮೌಲಾನಾ ಶಾಲೆಗಳು ಮತ್ತು 41 ಉರ್ದು ಶಾಲೆಗಳನ್ನು KPS ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ 683.33 ಕೋಟಿಯನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಸೊ ಇದರ ಪ್ರಕಾರ ಒಂದು ಶಾಲೆಗೆ 5.83 ಕೋಟಿ ಅನುದಾನವನ್ನು ಕೊಡಲಾಗುತ್ತೆ. ಸ್ನೇಹಿತರೆ, ಈಗ ನೋಡೋಣ ಬನ್ನಿ. ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ನಾವೇನು ಕರಿತೇವೆ, ಈ ಶಾಲೆಗಳು ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಹಿನ್ನೆಲೆ ಏನು, ಮತ್ತು ಈ ಶಾಲೆಗಳಿಗೆ ಇಷ್ಟೊಂದು ಅನುದಾನ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಒಂದು, ಮತ್ತು ಉರ್ದು ಶಾಲೆಗಳು ಏನಿದೆ, ಉರ್ದು ಶಾಲೆಗಳ ಸ್ಥಿತಿಗತಿಗಳೇನು, ಮತ್ತು ಉರ್ದು ಶಾಲೆಗಳಿಗೆ ಈ ಒಂದು ಮೊತ್ತವನ್ನು ಕೊಡ್ತಕ್ಕಂಥದ್ದು ಏನಿದೆ, ಯಾವ ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ, ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲಿಗೆ KPS ಮಾದರಿಯಲ್ಲಿ ಅಭಿವೃದ್ಧಿ ಅನ್ನುವಂಥ ವಿಷಯವನ್ನು ನಾವು ತಗೊಂಡ್ರೆ, ಇದೊಂದು KPS ಮಾದರಿ ಅನ್ನುವಂಥದ್ದನ್ನು ಹೊಸದಾಗಿ ನಮ್ಮ ಸರ್ಕಾರವನ್ನು ಹುಟ್ಟು ಹಾಕಿರತಕ್ಕಂಥದ್ದೇನಿದೆ. ಹಲವಾರು ವರ್ಷಗಳ ಕೆಳಗಡೆ, ಒಂದು 6-7 ವರ್ಷಗಳ ಹಿಂದೆ ಇದು ಒಂದು ಹೊಸ ಒಳ್ಳೆಯ ರೀತಿಯ ಮಾದರಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂಥದ್ದು. ಆದರೆ ಇದರ ಟೀಕಾಕಾರರು ಹೇಳುವಂಥದ್ದೇನಿದೆ, ಬಹಳ ಮುಖ್ಯವಾಗಿ ಈ ಟೀಕೆಯನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಏನು ಅಂತ ಹೇಳಿದ್ರೆ, ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬದಲಾಗಿ ಕೆಲವೇ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಇನ್ನಿತರ ಅನೇಕ ಶಾಲೆಗಳನ್ನು ನಿರ್ಲಕ್ಷ್ಯ ಮಾಡ್ದಂಗೆ ಆಗಲ್ವಾ ಅನ್ನುವಂಥದ್ದು ಮೊದಲ ಒಂದು ಟೀಕೆ KPS ಮಾದರಿ ಬಗ್ಗೆ. ಎರಡನೇದು, ಇಲ್ಲಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ. LKG UKG ಪ್ರಾರಂಭ ಮಾಡಲಾಗುತ್ತೆ, ಅದು ಒಳ್ಳೆಯದೇ. LKG UKG ಮಾಡುವಂಥದ್ದು, ಯಾಕೆಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಮಾಡುವಂಥದ್ದು ಒಳ್ಳೆಯದು. ಆದರೆ ಆ ಒಂದು ನೆಪದಲ್ಲಿ ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತಿಸೋದ್ರಿಂದ ಇಲ್ಲಿ ಕನ್ನಡ ಮಾಧ್ಯಮ ದ್ವಿಮಾಧ್ಯಮ ಹೇಳ್ತೀವಿ ನಾವು, 2 ಭಾಷೆಗಳು ಇರುತ್ತೆ ಅಂತ ಹೇಳ್ತೀವಿ ನಾವು. ಆದರೆ ಪೋಷಕರ ಹೆಚ್ಚು ಒಂದು ಬೇಡಿಕೆ ಏನಿದೆ, ಅವ್ರಿಗೆ ಇಂಗ್ಲೀಷ್ ಮಾಧ್ಯಮನೇ ಇರುತ್ತೆ. ಕಾಲಕ್ರಮೇಣ ಕನ್ನಡ ಮಾಧ್ಯಮ ಇಲ್ಲಿ ಸತ್ತು ಹೋಗ್ಬಿಡುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಒಂದೇ ಸರ್ಕಾರವೇ ನಡೆಸ್ತಕ್ಕಂಥ ಹಲವು ಶಾಲೆಗಳಲ್ಲಿ ಕೆಲವು ಶಾಲೆಗಳನ್ನು ನಾವು ಹೆಚ್ಚು ಅದಕ್ಕೆ ಪುಷ್ಟಿ ಕೊಡುವಂಥದ್ರಿಂದ ಏನಾಗುತ್ತೆ, ಇನ್ನಿತರ ಅನೇಕ ಶಾಲೆಗಳು ಅಲ್ಲಿ ಸೊರಗಿ ಹೋಗ್ತವೆ. ಸರ್ಕಾರಕ್ಕೆ ಬೇಕಾಗಿರೋದು ಇದೇ ಇರಬಹುದು, ಯಾಕೆಂದರೆ ಚಿಕ್ಕ ಚಿಕ್ಕ ಶಾಲೆಗಳನ್ನ ನಡೆಸೋದು ಕಷ್ಟ ಅಂಥೇಳಿ. ಆದರೆ ಇದರಿಂದ ಒಂದು ಅಪಾಯನೂ ಇದೆ, ಒಂದು ಒಳ್ಳೆಯದು ಇದೆ. ಏನು ಅಂತ ಹೇಳಿದ್ರೆ, ಒಂದು KPS ಮಾದರಿ ಅನ್ನುವಂಥ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಶಾಲೆಗಳ ಹುಟ್ಟಿನಿಂದ ಇನ್ನಿತರ ಚೆನ್ನಾಗಿ ಕೆಲಸ ಮಾಡೋಂಥ ಶಾಲೆಗಳನ್ನು ನಿರ್ಲಕ್ಷಿಸೋದ್ರಿಂದ, ಅನುದಾನ ಕೊಡದೇ ಹೋದರೆ, ಇವುಗಳಿಗೂ ಅನುದಾನ ಕೊಟ್ಟರೆ ಒಳ್ಳೆಯದೇ, ಆದರೆ ಇವಕ್ಕೆ ಅನುದಾನ ಕೊಡದೇ ಹೋದಾಗ ಅಲ್ಲಿ ಈ ಒಂದು ಶಾಲೆಗಳು KPS ಶಾಲೆಗಳು ಚೆನ್ನಾಗಾಗ್ತವೆ. ಮತ್ತು ಇತರ ಶಾಲೆಗಳನ್ನು ಅನುದಾನ ಕೊಡದೇ ಇರೋದರಿಂದ, ಯಾಕೆಂದರೆ ಎರಡಕ್ಕೂ ಅನುದಾನ ಕೊಟ್ಟರೆ ಪರವಾಗಿಲ್ಲ, ಅನುದಾನ ಕೊಡಿದ್ರೆ, ಯಾಕೆಂದರೆ ಒಂದು ಮನೆಯಲ್ಲಿ 3-4 ಜನ ಮಕ್ಕಳಿದ್ದಾರೆ ಅಂದರೆ ಒಂದು ಮಗುವಿಗೆ ಹೆಚ್ಚು ಪುಷ್ಟಿಯನ್ನು ಕೊಟ್ಟು ಇನ್ನೊಂದು ಮಗುವಿಗೆ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ವಲ್ಲ. ಸರ್ಕಾರದ ಒಂದು ಶಿಶುಗಳಿದೆ, ಎಲ್ಲ ಶಾಲೆಗಳು ಸರ್ಕಾರದಿಂದಲೇ ನಡೀತಿರೋದ್ರಿಂದ ಸರ್ಕಾರಿ ಶಾಲೆಗಳು ಎಲ್ಲ ಶಾಲೆಗಳಿಗೂ ಸಹ ಸಮರ್ಪಕ ನೋಡ್ಕೋಬೇಕಾಗತ್ತೆ ಅನ್ನುವಂಥದ್ದು. ಈ ವಾದವನ್ನು ಇಟ್ಕೊಂಡು ನೋಡೋದಾದರೆ, ಈ ಶಾಲೆಗಳೇನಿದೆ, ಮೌಲಾನಾ ಆಜಾದ್ ಮಾದರಿ ಶಾಲೆಗಳೇನಿದೆ, 2017-18 ಮತ್ತು 18-19 ಶುರುವಾಯ್ತಿದ್ದು. ನಮ್ಮ ರಾಜ್ಯದಲ್ಲಿ 250 ಶಾಲೆಗಳು ಈ ಶಾಲೆಗಳು ನಡೀತಾ ಇದೆ. 6ರಿಂದ 10ನೇ ತರಗತಿವರೆಗೂ ನಡೀತಾ ಇದೆ. ಈ ಶಾಲೆಗಳೇನಿದೆ, ಮುಖ್ಯವಾಗಿ ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯಡಿ ಈ ಶಾಲೆಗಳು ನಡೀತಾ ಇದೆ. ಅಲ್ಪಸಂಖ್ಯಾತರಿಗೆ 75% ಇಲ್ಲಿ ದಾಖಲಾತಿ ಇದೆ. ಉಳಿದಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವ್ರಿಗೆ, ಅವ್ರಿಗೆ 25% ವಿದ್ಯಾರ್ಥಿಗಳಿಗೆ ದಾಖಲಾತಿಗೆ ಅವಕಾಶ ಇದೆ. ಎರಡೂ ಸೇರಿದರೆ ಒಂದೊಂದು ತರಗತಿಗೆ 60 ಮಕ್ಕಳಿಗೆ ಇಲ್ಲಿ ಪ್ರವೇಶ ಅವಕಾಶ ಇದೆ. 6ರಿಂದ 10ನೇ ತರಗತಿಯವರೆಗೆ ಇಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಕಳೆದ ವರ್ಷ 100 ಶಾಲೆಗಳಲ್ಲಿ LKGಯನ್ನು ಪ್ರಾರಂಭಿಸಲಾಯಿತು. ಅಲ್ಲಿ 3,000 ಅಂದರೆ ಒಂದೊಂದು ಶಾಲೆಗೆ 25-30 ಮಕ್ಕಳಿಗೆ ಅವಕಾಶ ಕೊಡಲಾಯಿತು. ಪೋಷಕರಿಂದ ಹೆಚ್ಚು ಬೇಡಿಕೆ ಬಂತು. ವರದಿಗಳ ಪ್ರಕಾರ 2,600 ವಿದ್ಯಾರ್ಥಿಗಳು ತುಂಬಿದರು ಅನ್ನುವಂಥದ್ದು. ಇಲ್ಲಿ ಅಲ್ಪಸಂಖ್ಯಾತ ಅಂದಾಗ ನಮಗೆ ಯೂಶಲಾಗಿ ನಮಗೆ ಬರೋದು ಬರೀ ಮುಸ್ಲಿಂ ಮಕ್ಕಳು ಓದ್ತಾರೆ ಅಂತ, ಹಾಗಿಲ್ಲ. ಇಲ್ಲಿ ಓದಲಿಕ್ಕೆ ಅವಕಾಶ ಇರುವಂಥದ್ದು ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿ, ಇಷ್ಟೆಲ್ಲ ಈ ಒಂದು ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಮತ್ತು SC ST ಮತ್ತು OBC ಮಕ್ಕಳಿಗೂ ಸಹ ಕಲೀಲಿಕ್ಕೆ ಅವಕಾಶ ಇದೆ. ಸಂಖ್ಯಾತ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನಾನು ಗಮನಿಸಿ ನೋಡಿದೆ. ಅಲ್ಲಿ ನಮಗೆ ಇಲ್ಲಿ ಮುಸ್ಲಿಂ ಮಕ್ಕಳು ಎಷ್ಟು ಜನ ಓದ್ತಿದ್ದಾರೆ, ಕ್ರಿಶ್ಚಿಯನ್ ಮಕ್ಕಳು ಎಷ್ಟು ಜನ ಓದ್ತಿದ್ದಾರೆ, ಅಲ್ಲಿಯ ಎನ್ರೋಲ್ಮೆಂಟ್ ಯಾವ ರೀತಿ ಇದೆ,
ಅಲ್ಲಿ ಯಾವ ವಿವರಗಳು ನನಗೆ ಶಾಲೆಗಳ ಪಟ್ಟಿ ಇದೆ, 250 ಶಾಲೆಗಳ ಪಟ್ಟಿ ಇದೆ, ಆದರೆ ಅಲ್ಲಿಯ ದಾಖಲಾತಿಯ ವಿವರಗಳಿಲ್ಲ. ಇದೊಂದು ಸ್ನೇಹಿತರೆ, ನಮಗೆ ಈ ರೀತಿಯ ವಿಶ್ಲೇಷಣಾತ್ಮಕವಾದ ವರದಿಗೆ ಅಥವಾ ಚರ್ಚೆಗಳಿಗೆ ನಮಗೆ ಶಿಕ್ಷಣ ಇಲಾಖೆ ಇರಬಹುದು ಅಥವಾ ಇನ್ನಿತರ ಇಲಾಖೆ ಇರಬಹುದು, ಅಲ್ಲಿ ಜಾಲತಾಣಗಳಲ್ಲಿ ನಮಗೆ ಈ ಮಾಹಿತಿಗಳು ಹೆಚ್ಚಾಗಿ ಸಿಕ್ಕಲ್ಲ. ದಯಮಾಡಿ ಈ ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಇಲ್ಲಿ ಇದಕ್ಕೆ ಬರೋದಾದರೆ ಈ KPS ಶಾಲೆಗಳೇನಿದ್ದಾವೆ ಹೇಗೆ ನಡೀತಾ ಇದ್ದಾವೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೀತಾ ಇರೋವಂಥದ್ದು ಇದು. ಹಾಗಾಗಿ 76 ಶಾಲೆಗಳನ್ನು ಇಲ್ಲಿ LKGಯಿಂದ ಶುರು ಮಾಡಿರೋಂಥದ್ದು. 6ರಿಂದ 10 ಇದ್ರೂ LKGಯಿಂದ ಶುರು ಮಾಡಿದಾಗ ಅಲ್ಲಿ 1ರಿಂದ LKGಯಿಂದ PUCವರೆಗೂ ಸಹ ಇವನ್ನು ತೆರಿಬೇಕು ಅಂತ ಇದೆ. ಇನ್ನು ಮುಂದಿನ ಹಂತದಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥದ್ದು ಸಹ ಸರ್ಕಾರದ ಯೋಚನೆ ಇದೆ ಅನ್ನುವಂಥದ್ದು ವರದಿಗಳ ಪ್ರಕಾರ ಇರುವಂಥದ್ದು. ಇಲ್ಲಿ ನಾವು ಗುಣಮಟ್ಟವನ್ನು ನಾವು ನೋಡಿದ್ರೆ ಗುಣಮಟ್ಟ ಅಷ್ಟಾಗಿ ಇಲ್ಲ ಅನ್ನುವಂಥದ್ದು. SSLCಯ ಫಲಿತಾಂಶವನ್ನು ಗಮನಿಸಿದರೆ ತುಂಬ ಕಡಿಮೆ ಫಲಿತಾಂಶದಿಂದ 50% ಫಲಿತಾಂಶದಷ್ಟೇ ಇರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇದಕ್ಕೆ ನಾನು SSLC ಬೋರ್ಡಿನ ಒಂದು ಜಾಲತಾಣದಲ್ಲಿ ಹುಡುಕಿದೆ, ಸಿಗಲಿಲ್ಲ. ಆದರೆ ಇಲ್ಲಿ ಈ ಒಂದು ಶಾಲೆಗಳ ಒಂದು ಗುಣಮಟ್ಟ ಇದೆ, ಶೈಕ್ಷಣಿಕ ಗುಣಮಟ್ಟ ಅಷ್ಟಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಕಳೆದ ವರ್ಷ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದ್ದು ತುಂಬ ನಿಧಾನ ಆಗಿದ್ದರಿಂದ ಸರ್ಕಾರಿ ಶಾಲೆಗಳಲ್ಲಿ, ಇತರ ಶಾಲೆಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ನಡೀತಕ್ಕಂಥ ಶಾಲೆಗಳಲ್ಲಿ ಬೇಗ ಅತಿಥಿ ಶಿಕ್ಷಕರ ನೇಮಕ ಆಗೋಯಿತು. ಇಲ್ಲಿ ಪೂರ್ವಭಾವಿ ಪರೀಕ್ಷೆಯನ್ನು ಮಾಡಿ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ಇಲ್ಲಿ 2-3 ತಿಂಗಳು ಇಲ್ಲಿ ನಿಧಾನ ಆಯಿತು ಅನ್ನುವಂಥ ವರದಿಗಳಿದೆ. ಮತ್ತು ಅನೇಕ ಶಾಲೆಗಳಲ್ಲಿ ಪರ್ಮನೆಂಟ್ ಟೀಚರ್ಸ್, ಖಾಯಂ ಶಿಕ್ಷಕರೇ ಇಲ್ಲ ಅನ್ನುವಂಥ ಮಾಹಿತಿ ಅತಿಥಿ ಶಿಕ್ಷಕರಿಂದ ನಡೀತಾ ಇದೆ. ಅಂತಹ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕನೇ ನಿಧಾನ ಆದಾಗ ಅಲ್ಲಿ ಶಾಲೆಗಳು ಯಾವ ರೀತಿ ನಡೆದವು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಒಂದು ಅಧ್ಯಯನ ವರದಿಯನ್ನು ನಾನಿಲ್ಲಿ ನಿಮಗೆ ಹೇಳಬೇಕಾಗತ್ತೆ. ಮೂವ್ಮೆಂಟ್ ಫಾರ್ ಜಸ್ಟಿಸ್ ಅನ್ನುವಂಥ ಒಂದು NGOದವರು ಬೆಂಗಳೂರಿನಲ್ಲಿ ಈ ಮೌಲಾನಾ ಆಜಾದ್ ಶಾಲೆಗಳ ಒಂದು ಕಾರ್ಯನಿರ್ವಹಣೆಯ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಆ ಅಧ್ಯಯನದ ಪ್ರಕಾರ ಅಲ್ಲಿ ತುಂಬ ಸೌಲಭ್ಯಗಳ ಕೊರತೆ ಇದೆ, ಗುಣಮಟ್ಟದ ಕೊರತೆ ಇದೆ, ಶಿಕ್ಷಕರು, ಪೂರ್ಣಕಾಲಿಕ ಶಿಕ್ಷಕರಿಲ್ಲ ಅನ್ನುವಂಥದ್ರ ಬಗ್ಗೆ ತುಂಬ ಸವಿವರವಾದ ವರದಿಯನ್ನು ವಾರ್ತಾಭಾರತಿ ನ್ಯೂಸ್ ಪೇಪರ್ನ ಒಂದು ವೆಬ್ಸೈಟಲ್ಲಿ ಈ ಒಂದು ವರದಿ ಲಭ್ಯ ಇದೆ. ಇದನ್ನು ನಾನು ಲಿಂಕನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದನ್ನು ಗಮನಿಸ್ಬೋದು. ಇಂತಹ ಸನ್ನಿವೇಶದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 76 ಶಾಲೆಗಳನ್ನು KPS ಮಾಡೋದ್ರಿಂದ ಇಲ್ಲಿಯ ಶಾಲೆಗಳಲ್ಲಿ ಒಂದಷ್ಟು ಅನುಕೂಲ ಆಗುತ್ತೆ, ಅಲ್ಪಸಂಖ್ಯಾತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ ಅನುಕೂಲ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಶಿಕ್ಷಕರ ನೇಮಕಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಸೌಲಭ್ಯಗಳು ಇಲ್ಲಿ ಮೂವ್ಮೆಂಟ್ ಫಾರ್ ಜಸ್ಟಿಸ್ನವರು ಪಾಯಿಂಟ್ ಔಟ್ ಮಾಡಿರುವಂತೆ ಇತರ ಕಡೆ ಹೇಗಿದೆಯೋ ಗೊತ್ತಿಲ್ಲ. ಅವರು ಬೆಂಗಳೂರಿನಲ್ಲಿ ಅವರು ಸರ್ವೆಯನ್ನು ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಅಲ್ಲಿ ಸೌಲಭ್ಯಗಳು, ಒಂದು ಕಟ್ಟಡಗಳು ಸರಿ ಇಲ್ಲ ಅನ್ನುವಂಥದ್ದು. ಇಲ್ಲಿ 76 ಕೋಟಿಯನ್ನು ರಿಲೀಸ್ ಮಾಡೋದ್ರಿಂದ ಒಂದು ಶಾಲೆ, ಅಂದರೆ 76 ಶಾಲೆಗೆ ಇದು ಹಣ ರಿಲೀಸ್ ಮಾಡೋದ್ರಿಂದ ಒಂದು ಶಾಲೆಗೆ ಅಂದಾಜು 5ರಿಂದ 6 ಕೋಟಿ ಸಿಗೋದ್ರಿಂದ ಅಲ್ಲಿ ಕಟ್ಟಡಗಳಿಗೆ ಅವಕಾಶ ಸಿಕ್ಕುತ್ತೆ, ಒಂದು ನಿರ್ಮಾಣಕ್ಕೆ, ಲ್ಯಾಬೊರೇಟ್ರಿ, ಲೈಬ್ರರಿ, ಈ ರೀತಿ ಕಂಪ್ಯೂಟರ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು. ಈ ರೀತಿ ಎಲ್ಲದಕ್ಕೂ ಸಹ ಇಲ್ಲಿ ಒಂದು ಅವಕಾಶ ಸಿಕ್ಕುತ್ತೆ. ಶಿಕ್ಷಕರ ನೇಮಕ ಆಗಲೇಬೇಕು. ಮತ್ತು ಗುಣಮಟ್ಟದ ಶಿಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿರೋಧಾಭಾಸ ನಾವು ಗಮನಿಸಬೇಕಾಗಿರುವಂಥದ್ದು, ಈ ಶಾಲೆಗಳು ಅಲ್ಪಸಂಖ್ಯಾತರ ಇಲಾಖೆಯಡಿ ನಡೀತಾ ಇರೋವಂಥದ್ದು. ನೋಡಿ, ಹೆಚ್ಚಿನ ಶಾಲೆಗಳನ್ನು ಹೇಗೆ ನಡೆಸಬೇಕು ಅನ್ನುವಂಥ ಒಂದು ಎಕ್ಸ್ಪರ್ಟೈಸ್ ಏನಿದೆ, ಆ ಒಂದು ತಜ್ಞತೆ ಏನಿದೆ ಶಾಲಾ ಶಿಕ್ಷಣ ಇಲಾಖೆಗಿರುತ್ತೆ. ಆದರೆ ಈ ರೀತಿಯ ಬೇರೆ ಬೇರೆ ಇಲಾಖೆಗಳು, ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆಯ ಅಡಿ ಈ ಶಾಲೆಗಳಿದ್ದಾವೆ. ಅದೇ ಥರ ಮೊರಾರ್ಜಿ ದೇಸಾಯಿ ಇವೆಲ್ಲವೂ ಸಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದ್ದಾವೆ. ಈ ಎಲ್ಲ ಶಾಲೆಗಳ ಶೈಕ್ಷಣಿಕ ಆಡಳಿತ ಏನಿದೆ ಶಾಲಾ ಶಿಕ್ಷಣ ಇಲಾಖೆಗೆ ಬಂದರೆ ಗುಣಮಟ್ಟದ ಸುಧಾರಣೆಗೆ ನೆರವಾಗುತ್ತೆ ಅನ್ನುವಂಥದ್ದು. ಇನ್ನು ಉರ್ದು ಶಾಲೆಗಳಿಗೆ ನಾವು ಬಂದರೆ ನೋಡಿ, 41 ಉರ್ದು ಶಾಲೆಗಳಿಗೆ ಈ ಶಾಲೆಗಳನ್ನು KPS ಮಾದರಿಯಾಗಿ ಇದನ್ನು ಉನ್ನತೀಕರಣ ಮಾಡ್ತಾ ಇದ್ದಾರೆ ಮತ್ತು ಅವುಗಳಿಗೆ ಅನುದಾನವೂ ಸಹ ಇದ್ರ ಜೊತೆಗೆ ಸಿಗ್ತಾ ಇದೆ. ಇದನ್ನು ನಾವು ಗಮನಿಸೋದಾದರೆ ಉರ್ದು ಶಾಲೆಗಳು ಎಷ್ಟಿದೆ ಅನ್ನುವಂಥದ್ದು ಗಮನಿಸಿದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 50,969 ಶಾಲೆಗಳಲ್ಲಿ ಉರ್ದು ಶಾಲೆಗಳು 3,888 ಇದೆ ಅನ್ನುವಂಥದ್ದು ಅಧಿಕೃತ ಶಿಕ್ಷಣ ಇಲಾಖೆ ಅಧಿಕೃತ ಮಾಹಿತಿ, ಕಳೆದ ವರ್ಷದ್ದು. ಈ ವರ್ಷದ್ದು ಸಿಗಲಿಲ್ಲ ನನಗೆ. ಸೊ ಕನ್ನಡ ಶಾಲೆಗಳು 81.88% ಇದ್ದರೆ, ಇಂಗ್ಲೀಷ್ ಶಾಲೆಗಳು 8.54% ಇದೆ, ಉರ್ದು ಮಾಧ್ಯಮ ಶಾಲೆಗಳು 7.63% ಇದೆ. ಈ ಶಾಲೆಗಳಲ್ಲಿ ದಾಖಲಾತಿ ಹೇಗಿದೆ ಅಂತ ನೋಡಲಿಕ್ಕೆ ನಮಗೆ ಮಾಹಿತಿ ಸಿಕ್ಕಲಿಲ್ಲ. ಯಾಕಂದರೆ ಇದೇ ನಮಗೆ ಜಾಲತಾಣಗಳಲ್ಲಿ ಮಾಹಿತಿಗಳು ಸಿಗ್ತಾಯಿಲ್ಲ. ಒಂದು ಮಾಹಿತಿ ಸಿಕ್ಕರೆ ಇನ್ನೊಂದು ಸಿಗಲ್ಲ.
ಸೊ ಉರ್ದು ಶಾಲೆಗಳಿಗೆ ನನಗೆ ಅಂತರ್ಜಾಲದಲ್ಲಿ ಸಿಕ್ಕಿದ್ದು 2.5 ಲಕ್ಷದಷ್ಟು ಮಕ್ಕಳಿರ್ಬೋದು ಅನ್ನುವಂಥದ್ದು. ಈ 3888 ಶಾಲೆಗಳಿಗೆ 2.5 ಲಕ್ಷ ಅಂತ ಹೇಳಿದ್ರೆ 2.4 ಲಕ್ಷ ಅಂತ ಹೇಳಿದ್ರೆ ಒಂದೊಂದು ಶಾಲೆಗೆ 60 ವಿದ್ಯಾರ್ಥಿಗಳು ಇರಬಹುದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಉರ್ದು ಶಾಲೆಗಳನ್ನು ನಾವು ಗಮನಿಸೋದಾದರೆ ಉರ್ದು ಶಾಲೆಗಳ ಗುಣಮಟ್ಟ ಹೇಗಿದೆ? SSLC ಫಲಿತಾಂಶವನ್ನು ನಾವು ಗಮನಿಸಿದರೆ ಕನ್ನಡ ಮಾಧ್ಯಮ ಶಾಲೆಗಳದು 57.67% ಏನು ಸಾಧನೆ ಮಾಡಿದ್ದಾರೆ ಕಳೆದ ವರ್ಷದ್ದು. ಇಂಗ್ಲೀಷ್ ಮಾಧ್ಯಮದಲ್ಲಿ 78.39% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಉರ್ದು ಮಾಧ್ಯಮದಲ್ಲಿ 46.47% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಅಂದರೆ ಇಲ್ಲಿ ನೋಡಿದಾಗ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಗುಣಮಟ್ಟದ ಕೊರತೆ ಇದೆ ಮತ್ತು ಉರ್ದು ಮಾಧ್ಯಮಕ್ಕೆ ಹೆಚ್ಚು ಬೇಡಿಕೆ ಇಲ್ಲ. ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವಿದ್ಯಾರ್ಥಿನಿಯರು ಹೆಚ್ಚು ಓದ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕಮ್ಮಿ. ಬಾಲಕಿಯರು ಜಾಸ್ತಿ ಓದ್ತಾ ಇದ್ದಾರೆ, ಬಾಲಕರು ಓದ್ತಿಲ್ಲ ಅನ್ನುವಂಥದ್ದು. ಯಾಕಂದರೆ ಕ್ಲಿಯರ್ ಕಟ್ಟಾದ ಮಾಹಿತಿ ಇಲ್ಲದಿರೋದ್ರಿಂದ ನನಗೆ ಈ ಅಂತರ್ಜಾಲದ ಮಾಹಿತಿಯನ್ನು ನಂಬ್ಕೊಂಡು ನಾನು ಹೇಳೋದಾದರೆ ಈ ರೀತಿ ಇದೆ ಅಂತ. ಅಂದರೆ ಬಾಲಕರು ಇಲ್ಲಿ ನಾವು ಗಮನಿಸಿದಂತೆ ಮುಸ್ಲಿಂ ವಿದ್ಯಾರ್ಥಿಗಳು ಬಾಲಕರು ಶಾಲೆಯನ್ನು ಮಧ್ಯದಲ್ಲೇ ಬಿಡುವಂತಹ ಒಂದು ಪ್ರಕರಣಗಳು ಹೆಚ್ಚಿದೆ. ಅವರು ಬೇರೆ ಬೇರೆ ಕೆಲಸಗಳಿಗೆ ಹೊರಟೋಗ್ಬಿಡ್ತಾರೆ. ಇದರಿಂದ ಅವರ ಒಂದು ಶಿಕ್ಷಣದ ಮುಂದುವರಿಕೆ ಸವಾಲಿದೆ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಅಲ್ಲಿ ಮತ್ತು ಈ ಒಂದು ಕಿರಿಯ ಪ್ರಾಥಮಿಕಕ್ಕೆ ಒಂದು ಮಾತೃಭಾಷೆಯಲ್ಲಿ ಓದುವಂಥದ್ದು ಚೆನ್ನಾಗಿರುತ್ತೆ. ಆದರೆ ಅದರ ಜೊತೆಗೇ ಅವ್ರಿಗೆ ಕನ್ನಡ ಮತ್ತು ಇಂಗ್ಲೀಷನ್ನು ಚೆನ್ನಾಗಿ ಕಲಿಸಿ ಅವ್ರಿಗೆ 6ನೇ ತರಗತಿಯಿಂದ ಅವ್ರಿಗೆ ಸ್ವಿಚ್ ಓವರ್ ಆದರೆ ಯಾವುದಕ್ಕೆ ಕನ್ನಡ ಮಾಧ್ಯಮಕ್ಕೆ ಅಥವಾ ಇಂಗ್ಲೀಷ್ ಮಾಧ್ಯಮಕ್ಕೆ ಅಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಈ ಒಂದು ಇದನ್ನು ನಾವು ನೋಡಿದಾಗ ಅಲ್ಲಿ ಆ ಒಂದು ಗುಣಮಟ್ಟದ ಕೊರತೆ ಇರುವಂಥದ್ದು, ಶಿಕ್ಷಕರ ಕೊರತೆ ಇರುವಂಥದ್ದು ಮತ್ತು ಅಲ್ಲಿಯ ಒಂದು ಶೈಕ್ಷಣಿಕ ಗುಣಮಟ್ಟ ಇಲ್ಲಿ ಎಷ್ಟು ಉತ್ತಮವಾಗಿ ಇಲ್ಲದೇ ಇರೋದನ್ನು ಗಮನಿಸಿದಾಗ ಈ 41 ಶಾಲೆಗಳಿಗೆ ಅನುದಾನ ಕೊಟ್ಟು KPS ಮಾದರಿಯಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಕ್ರಮ ಉತ್ತಮವಾಗಿದೆ ಅಂತ ಕಂಡರೂ ಸಹ ಅವು ಅವು ಇಂಗ್ಲೀಷ್ ಮಾಧ್ಯಮಕ್ಕೆ, ಯಾಕಂದರೆ KPS ಅಂದಾಗ ಇಂಗ್ಲೀಷ್ ಮತ್ತು ಉರ್ದು ಎರಡಕ್ಕೂ ಅವಕಾಶ ಇದೆ ಅಂತ ಹೇಳ್ತೀವಿ ನಾವು. ಆದರೆ ಎಲ್ಲರೂ ಸಹ ಈ ಒಂದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು, ಅದರಲ್ಲೂ ಮುಸ್ಲಿಂ ವಿದ್ಯಾರ್ಥಿಗಳು ಹೆಚ್ಚು ಅವ್ರಿಗೆ ಒಲವಿರುವಂಥದ್ದು ಇಂಗ್ಲೀಷ್ ಮಾಧ್ಯಮ ಅಂತ ಅವ್ರು ಹೇಳ್ತಾರೆ. ಸೊ ಈಗ ಇಂತಹ ಸನ್ನಿವೇಶದಲ್ಲಿ ಈ 41 ಶಾಲೆಗಳಿಗೆ 3888 ಶಾಲೆಗಳಲ್ಲಿ 41 ಶಾಲೆಗಳಿಗೆ ಗುಣನ ಕೊಡೋದ್ರಿಂದ ಈ ಉಳಿದಂತಹ ಶಾಲೆಗಳ ಶೈಕ್ಷಣಿಕ ಸ್ಥಿತಿ ಬಗ್ಗೆಯೂ ಸಹ ನಾವು ಹೇಗೆ ನಮ್ಮ ಕನ್ನಡ ಮಾಧ್ಯಮದ ಹೆಚ್ಚು ಶಾಲೆಗಳಿಗೆ ಸಮಸ್ಯೆ ಇರೋದ್ರಿಂದ ಸೊ ಇದು ಸಹ ಪ್ರಶ್ನೆ ಆಗುತ್ತೆ. ಮತ್ತು KPS ಕೊಟ್ಟಾಗ ಅನುಕೂಲ ಆಗುವಂಥದ್ದು LKG UKG ಬರುತ್ತೆ, ಬಿಲ್ಡಿಂಗ್ಗಳಿಗೆಲ್ಲ ಕಟ್ಟಡ ನಿರ್ಮಾಣಕ್ಕೆಲ್ಲ ಅವಕಾಶ ಸಿಕ್ಕುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆದರೆ ಇದಷ್ಟೇ ಒಂದು ಗುಣಮಟ್ಟವನ್ನು ಖಾತ್ರಿಪಡಿಸುತ್ತಾ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತಾ, ಡಿಮ್ಯಾಂಡ್ ಇದೆಯಾ ಅಲ್ಲಿ ಅನ್ನುವಂತಹ ವಿಷಯಗಳನ್ನು ಸಹ, ಬೇಡಿಕೆ ಇದೆಯಾ ಉರ್ದು ಮಾಧ್ಯಮ ಶಾಲೆಗಳಲ್ಲಿ KPSನ್ನು ಮಾಡೋದರಿಂದ ಅಲ್ಲಿಯ ಬೇಡಿಕೆ ಇದೆಯಾ ಅನ್ನುವಂತಹ ಈ ಉರ್ದು ಮಾಧ್ಯಮವಾರು, ಬರೀ ಉರ್ದು ಮಾಧ್ಯಮ ಅಲ್ಲ, ಈ ಮರಾಠಿ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಏನಿದೆ, ಈ ಇಷ್ಟೂ ಮಾಧ್ಯಮ ಶಾಲೆಗಳ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸುವಂಥದ್ದು ಒಳ್ಳೆಯದು. ಯಾಕೆಂದರೆ ಅಲ್ಲಿಯ ಸೌಲಭ್ಯಗಳು ಹೇಗಿದೆ, ಅಲ್ಲಿ ನಿಜಕ್ಕೂ ಯಾವ ರೀತಿಯಲ್ಲಿ ಕಲಿತಾ ಇದ್ದಾರೆ ಅನ್ನುವಂಥದ್ದು ನನ್ನ ಪ್ರಕಾರ ಕಿರಿಯ ಪ್ರಾಥಮಿಕ ಹಂತದಲ್ಲಿ ಅವರ ಒಂದು ಆಯಾ ಭಾಷೆಯ ಅವರವರ ಮಾತೃಭಾಷೆಯಲ್ಲಿ ಕಲಿಸಿ, ಕನ್ನಡದಲ್ಲೂ ಸಹ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನೂ ಒಳಗೊಂಡಂತೆ, ಯಾಕಂದರೆ 1ರಿಂದ 5ನೇ ತರಗತಿ ಕನ್ನಡ ಮಾಧ್ಯಮವನ್ನು ಕಲಿಸುವಂಥದ್ದು ಬಹಳ ಒಳ್ಳೆಯದು. ಆ ನಂತರ ಇದಕ್ಕೆ ಒಂದು ಕನ್ನಡಕ್ಕೆ ಶಿಫ್ಟ್ ಆಗುವಂಥದ್ದು, ಇಂಗ್ಲೀಷ್ಗೆ ಶಿಫ್ಟ್ ಆಗುವಂಥದ್ದು ಹೆಚ್ಚು ಒಳ್ಳೆಯದು ಅಂತ ಅನಿಸುತ್ತೆ. ಸ್ನೇಹಿತರೆ, ಇದು ಈ ಸರ್ಕಾರದ ಒಂದು ಘೋಷಣೆ ಏನಿದೆ, 683.33 ಕೋಟಿಯನ್ನು ಕೊಡುವಂತಹ ಒಂದು ಘೋಷಣೆ ಅಥವಾ ಅದನ್ನು ನಿರ್ಧಾರ ಮಾಡಿರುವಂಥದ್ದು ಇದೊಂದು ಉತ್ತಮ ಕ್ರಮ. ಯಾಕಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಸಂವಿಧಾನಬದ್ಧವಾಗಿ ಹಕ್ಕಿರುವಂಥದ್ದು. ಆದರೆ ಅದರ ಜೊತೆಗೆ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಸಹ ಹೆಚ್ಚು ಅನುದಾನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿಸಲೇಬೇಕಾಗತ್ತೆ. ಜೊತೆಗೆ ಅಲ್ಲೂ ಸಹ KPS ಕೊಡ್ತಿದ್ದೀವಿ ಅಂತ ಹೇಳಿದರೂ ಸಹ ಕನ್ನಡ ಮಾಧ್ಯಮ ಶಾಲೆಗಳ ಎಲ್ಲ ಶಾಲೆಗಳಿಗೆ, ಕನ್ನಡ ಮಾಧ್ಯಮ ಶಾಲೆಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳು ಸೊರಗಿದರೆ ನಮ್ಮ ಒಂದು ಈ ಅನಾನುಕೂಲಿತ ವರ್ಗದ ಮಕ್ಕಳಿಗೆ, ಹಳ್ಳಿಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ನಿಜಕ್ಕೂ ಸಹ ಅನಾನುಕೂಲ ಆಗುತ್ತೆ. ಅಲ್ಲಿ ನಾಯಿ ಕೊಡೆಗಳಂತೆ ಈ ಒಂದು ಕಾನ್ವೆಂಟ್ ಶಾಲೆಗಳು, ಪ್ರೈವೇಟ್ ಶಾಲೆಗಳು ಹುಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈ ದೃಷ್ಟಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ
ನಮ್ಮ ಸರ್ಕಾರಿ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಸಮಗ್ರವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು, ಸಮಗ್ರವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನಾವೊಂದು ಹೇಳ್ತಾ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.